ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನಿಲ್ಲಿ ಹೀರೆಕಾಯಿ ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ. ಹೀರೆಕಾಯಿನ ಚೆನ್ನಾಗಿ ತೊಳ್ಕೊಂಡು ಅದರ ಮೇಲೆ ಸಿಪ್ಪೆನ ಒಂದು ಪೀಲರ್ಲಿಂದ ರಿಮೂವ್ ಮಾಡ್ತಾ ಇದ್ದೀನಿ. ಎಲ್ಲ ಸಿಪ್ಪೆನೂ ತೆಗೆದು ಈ ಥರ ಇಟ್ಕೊಂಡಿನಿ ಒಂದು ಪ್ಲೇಟ್ನಾಗ. ಆ ಸಿಪ್ಪೆಯಿಂದ ಚಟ್ನಿ ಮಾಡ್ಬೋದು, ಅದಕ್ಕೆ ಬೇರೆ ತೆಗೆದಿಟ್ಕೊಂಡಿನಿ. ನೆಕ್ಸ್ಟ್ ಇಲ್ಲಿ ಹೀರೆಕಾಯಿ ಪಲ್ಯ ಮಾಡೋಕ್ಕೆ ಈರುಳ್ಳಿ, ಕರಿಬೇವು ತೆಗೆದಿಟ್ಕೊಂಡಿನಿ. ಇಲ್ಲೊಂದು ಪಾತ್ರೆಗೆ ಹಾಲು ಹಾಕ್ತಾಯಿದ್ದೀನಿ, ಬೇರೆ ಕಾಯಕ್ಕಿಡ್ಬೇಕಂತೇಳಿ ಬೆಳಗಿನ ಜಾವದು. ನಾನಿಲ್ಲಿ ಟೀ ಮಾಡಲಿಕ್ಕೆ ಇಡ್ತಾಯಿದ್ದೀನಿ. ಬೆಲ್ಲದ ಚಹಾ ಇದು. ಬೆಳಗ್ಗೆ ಟೈಮ್ ಬೆಲ್ಲದ ಚಹಾ ಕುಡಿದು ಅವಾಗ ನಮಗೆ ಡೈಲಿ ಬೆಲ್ಲದ ಚಹಾ ಕುಡಿತೀವಿ. ಬೆಳಗಿನ ರೋಟೀನ್ ಇದು ನಮ್ಮದು. ಚಹಾ ಈಗ ಚೆನ್ನಾಗಿ ಕುದ್ದೈತಿ. ಆಫ್ ಮಾಡಿ ಸೋಸ್ತಾ ಇದ್ದೀನಿ. ಸೋಸಿ ನಮ್ಮ ಮನೆಯವರಿದ್ದರು, ನಾನೊಂದು ಕಪ್ಪಿಗೆ ಹಾಕ್ಕೊಂಡು ನಮ್ಮ ಮನೆಯವ್ರಿಗೆ ಒಂದು ಕಪ್ ಕೊಡಕತ್ತೀನಿ. ನೆಕ್ಸ್ಟ್ ಇಲ್ಲಿ ಒಂದು ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ. ಕುಕ್ಕರಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ. ಇವಾಗ ಪಾತ್ರೆಯಲ್ಲಿ ಮಾಡಿದರೆ ಭಾಳ ಹೊತ್ತು ಆಗುತ್ತದೆ ಹೀರೆಕಾಯಿ ಕುದಿಯೋಕೆ. ಈ ಥರ ಕುಕ್ಕರ್ನಲ್ಲಿ ಮಾಡ್ಕೊಂಡ್ರೆ 5 ನಿಮಿಷದಾಗ ಹೀರೆಕಾಯಿ ಪಲ್ಯ ರೆಡಿ ಆಗುತ್ತೆ. ಸ್ವಲ್ಪ ಟೈಮ್ ಇರಲಿಲ್ಲ ಬೆಳಗ್ಗೆ ನನಗೆ, ಅದಕ್ಕೆ ಇಲ್ಲಿ ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ. ಕುಕ್ಕರ್ನಲ್ಲಿ ಮಾಡೋದಕ್ಕಿಂತ ಹಂಗೆ ಪಾತ್ರೆಯಲ್ಲಿ ಕುದಿಸಿದ್ರೆ ಪಲ್ಯ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಕುಕ್ಕರ್ನಲ್ಲಿ ಕುದಿಸಿದ್ರೆ ರುಚಿ ಅಷ್ಟು ಚೆನ್ನಾಗಿರಲ್ಲ. ಹಂಗೆ ಕುದಿಯೋಕ್ಕಿಟ್ರೆ ಒಂದು 15ರಿಂದ 20 ನಿಮಿಷ ಆಗುತ್ತೆ. ಕುಕ್ಕರ್ನಲ್ಲಾದರೆ 5 ನಿಮಿಷದ ಪಲ್ಯ ಕುದಿರುತ್ತೆ. ಅದಕ್ಕಾಗಿ ನಾನು ಕುಕ್ಕರ್ನಲ್ಲಿ ಇಡ್ತೀನಿ. ಇದಕ್ಕೆ ಈರುಳ್ಳಿ, ಇವಾಗ ಕರಿಬೇವು ಸ್ವಲ್ಪ ಹಾಕಿದೆ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆಗಿರಬೇಕು. ಇವಾಗ ನಾನು ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ನೀರು ರುಚಿಗೆ ಹೆಚ್ಚಬೇಕು. ಮತ್ತು ಕಮ್ಮಿ ಸೇರಿಸ್ರಿ. ಇದಕ್ಕೆ ಒಂದು 10 ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಒಂದು ಚಮಚ ಖಾರ, ಅರ್ಧ ಚಮಚ ಅರಿಶಿನ ಹಾಕಿದ್ದೀನಿ. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇಲ್ಲಿ ಹೀರೆಕಾಯಿನ ಆ ಪಲ್ಯಕ್ಕೆ ಸೇರಿಸ್ತಾಯಿದ್ದೀನಿ. ಇಲ್ಲಿ ಫೋನ್ ಒಂದು ಕೈಯಲ್ಲಿ ಹಿಡಿದು ಇನ್ನೊಂದು ಕೈಯಲ್ಲಿ ನಾನು ಪ್ಲೇಟ್ನಿಂದ ಕುಕ್ಕರ್ಗೆ ಹಾಕಕತ್ತಿದ್ವಿ. ಸೈಡೆಲ್ಲ ಸ್ವಲ್ಪ ಚೆಲ್ಲಿದೆ, ಅದಕ್ಕಾಗಿ ಒಂದೇ ಕೈಯಲ್ಲಿ ಹಾಕಿದ್ದಕ್ಕೆ. ಈಗ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಕೆಳಗೆ ಈರುಳ್ಳಿ ಇರುತ್ತೆ, ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು ಕೈಯಲ್ಲಿ ಫೋನ್ ಹಿಡ್ದೀನಿ, ಒಂದು ಕೈಯಲ್ಲಿ ಮಿಕ್ಸ್ ಮಾಡಕತ್ತೀನಿ. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಆಗುವಂಥದ್ದು. ಈಗ ಕೆಳಗೆ ಫೋನ್ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನಂತರ ಇದಕ್ಕೆ ಚೂರು ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ ಟೇಸ್ಟಿಗೋಸ್ಕರ. ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು, ಟೀ ಕುಡಿಯೋ ಗ್ಲಾಸ್ಲೆ ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿ ಇಲ್ಲಿ ಕುಕ್ಕರ್ನ ಲಿಡ್ ಮುಚ್ಚಕತ್ತೀನಿ. ಮುಚ್ಚಿ ಅದಕ್ಕೆ ವಿಸಿಲ್ ಇಟ್ಟು ಈ ಕಡೆ ಇಲ್ಲಿ ರೊಟ್ಟಿ ಮಾಡ್ಕೋಬೇಕಂತೇಳಿ ಒಂದು ಪಾತ್ರೆಗೆ ನೀರಿಟ್ಟು ಅದನ್ನ ಕಾಯ್ಲಿಕ್ಕೆ ಇಡ್ತಾಯಿದ್ದೀನಿ. ನಂತರ ಇಲ್ಲಿ ಜೋಳದ ಹಿಟ್ಟು ರೊಟ್ಟಿ ಮಾಡ್ಬೇಕಂತೇಳಿ ಜೋಳದ ಹಿಟ್ಟು ಹಿಡಿಯಕತ್ತೀನಿ.
ಆ ಹಿಟ್ಟು ಹಿಡಿದು ನಂತರ ಇದು 5 ನಿಮಿಷ ಸಾಕು ಕುದಿಯೋದು. ಅದು ಕುದ್ದಿತ್ತು, ಒಂದು ವಿಸಿಲ್ ಹೊಡಿತು, ಕೆಳಗಿಟ್ಟು ಅದು ಲಿಡ್ ತೆಗೆದು ನಂತರ ಇದಕ್ಕೆ ನಾವು ಗುರಳ್ಳು ಪುಡಿ ಅಂತೀವಿ ನಮ್ಮ ಕಡೆಗೆ, ಉತ್ತರ ಕರ್ನಾಟಕದ ಕಡೆಗೆ. ಬೇರೆ ಕಡೆಗೆ ಇದನ್ನ ಹುಚ್ಚಳ್ಳು ಪುಡಿ ಅಂತ ಹೇಳ್ತಾರೆ. ಆ ಪುಡಿನ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಟೇಸ್ಟ್, ಹೀರೆಕಾಯಿಗೆ ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಅದು ಒಂದು ಸಲ ಹಾಕಿ ನೋಡಿರಿ. ಈ ಪಲ್ಯ ಮಾಡಿದರೆ ಒಂದು ಸಲ ಪೌಡ್ರ್ ಹಾಕಿ ನೋಡಿರಿ, ತುಂಬ ಚೆನ್ನಾಗಿ ಬರುತ್ತೆ. ಹುಚ್ಚಳ್ಳನ್ನ ಅಂತಾರೆ ಬೇರೆ ಕಡೆ ಎಲ್ಲ. ಆ ಗುರಳ್ಳನ್ನ ಹುರಿದು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ. ಯಾವಾಗಾರ ಈ ಹೀರೆಕಾಯಿ ಪಲ್ಯ ಮಾಡ್ಬೇಕಾದ್ರೆ ನಮ್ಮ ಕಡೆ ಎಲ್ಲ ಅದಕ್ಕೆ ಹಾಕ್ತೀವಿ ಆ ಪುಡಿನ. ನಂತರ ಪಲ್ಯ ಇಲ್ಲಿ ರೆಡಿ ಆಗೈತಿ. ತಗೊಂಬ. ಕೊತ್ತಂಬರಿ ಸೊಪ್ಪಿರಲಿಲ್ಲ, ನಾನು ಅದಕ್ಕೆ ಹಾಕಿಲ್ಲ. ನಿಮ್ಮ ಕಡೆ ಕೊತ್ತಂಬರಿ ಸೊಪ್ಪಿದ್ರೆ ಸೇರಿಸ್ರಿ, ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ನಾನಿಲ್ಲಿ ರೊಟ್ಟಿ ಮಾಡಕತ್ತೀನಿ. ಅದು ಒಂದು ಕೈಯಲ್ಲಿ ಫೋನ್ ಹಿಡ್ದು ಒಂದು ಕೈಯಾಗ ತೀಡಕ್ಕೆ ಬರಲ್ಲ, ಅದಕ್ಕೆ ನಾನಿಲ್ಲಿ ಬಡಿಯಕತ್ತೀನಿ. ಯಾಕಂದ್ರೆ ನೀರು ಹಚ್ಚಿ ಒಂದು ಸೈಡಿಂದ ಮತ್ತೊಂದು ಸೈಡ್ ತಿರುವಾಕಿ ಈಗ ರೊಟ್ಟಿ ರೆಡಿ. ಮತ್ತು ಇನ್ನೊಂದೆರಡು ರೊಟ್ಟಿ ಮಾಡಕತ್ತೀನಿ. ರೊಟ್ಟಿ ಮಾಡಿ ಬಿಟ್ಟು ಮಕ್ಕಳಿಗೆ ಊಟ ಮಾಡಿಸ್ಬೇಕು. ಅದಕ್ಕಾಗಿ ಬೆಳಗ್ಗೆ ಒಂದು 4 ರೊಟ್ಟಿ ಮಾಡಿ ಬಿಟ್ಟು ಮಕ್ಕಳಿಗೆ ಉಣಿಸಿ ಮತ್ತೆ ರೊಟ್ಟಿ ಮಾಡ್ತೀನಿ ಆಗ ತನಕ. ಇವಾಗಿನ ಒಂದೆರಡು ರೊಟ್ಟಿ ಮಾಡಕತ್ತೀನಿ. ಒಂದೊಂದು ಹಾಕಿ ಬೆಳೆಸಕತ್ತೀನಿ. ಅದನ್ನಷ್ಟು ತೋರ್ಸೋಕ್ಕಾಗಿ ವಿಡಿಯೋದಾಗ. ಮತ್ತೊಂದು ರೊಟ್ಟಿ ಹಾಕ್ತೀನಿ. ಇಲ್ಲಿ ಸ್ವಲ್ಪ ದಪ್ಪ ಮಾಡಿದ್ದಿತ್ತು ಮಗುಗೆ ತಿನ್ಸೋಕ್ಕಂತೇಳಿ. ಸ್ವಲ್ಪ ದಪ್ಪ ಮಾಡಿದರೆ ಸ್ವಲ್ಪ ಮೆತ್ತಗೆ ತಿನ್ನೋಕೆ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಅದಕ್ಕಾಗಿ ರೊಟ್ಟಿ ತಿಂದರೆ ಡಯಟ್ ಮಾಡೋರು ರೊಟ್ಟಿ ತಿನ್ಬೋದು. ಬೆಳಗ್ಗೆ ಟೈಮ್ ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕದ ಕಡೆ ಬೆಳಗ್ಗೆ ಟೈಮ್ ರೊಟ್ಟಿ ಪಲ್ಯನೇ ತಿನ್ನೋದು, ನಾಷ್ಟ ಎಲ್ಲ ಮಾಡಲ್ಲ. ಏನಾದರೂ ಶುಕ್ರವಾರ ಸೋಮವಾರ ಇದ್ರೆ ಮಾತ್ರ ನಾವು ನಾಷ್ಟ ಮಾಡ್ತೀವಿ. ಬಾಕಿಯಾದಂತೆ ಎಲ್ಲ ಟೈಮು ರೊಟ್ಟಿ ಪಲ್ಯ, ಬೇರೆ ಬೇರೆ ಪಲ್ಯಗಳು ಮಾಡ್ತೀವಿ. ದಿನ ಒಂಥರ ಪಲ್ಯ ಈಗ ರೊಟ್ಟಿ ಒಂದು ಪ್ಲೇಟ್ನಲ್ಲಿ ಇಟ್ಟು ಪಲ್ಯ ಹಾಕಿ ಮಗುಗೆ ತಿನ್ನಿಸ್ಬೇಕಂತ ತಗೊಂಡು ಹೋಗಕತ್ತೀನಿ. ಟೈಮ್ ಆಗಿತ್ತು, ಆಗಲೇ 7 ಗಂಟೆ ಟೈಮ್ ಆಗಿತ್ತು. ಬರ್ರಿ ಊಟ ಮಾಡ್ಬರ್ರಿ. ಬೆಳಿಗ್ಗೆ 8 ಗಂಟೆಗೆ ಹೋಗ್ತಾನೆ ಸ್ಕೂಲ್ಗೆ. ಅದಕ್ಕೋಸ್ಕರ ಜಲ್ದಿ ತಿನ್ನಿಸ್ಬೇಕಂತೇಳಿ ಅವಸರವಾಗಿ ತಗೊಂಡು ಹೋಗ್ತಾಯಿದ್ದೆ. ಆಮೇಲೆ ಸ್ವಲ್ಪ ಮೊಸರು ಹಾಕಿ ತಿನ್ನಿಸಿದೆ ಅದರಲ್ಲಿ.